ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ವಿಡಿಯೋಗೆ. ಸ್ನೇಹಿತರ, ಇವತ್ತಿನ ವಿಡಿಯೋ ವಿಶೇಷವಾಗಿ ವಿಷನ್ ಬೋರ್ಡ್ 2026 ಇಲ್ಲೇನು ನಾನು ಇಮೇಜಸ್ ತೋರಿಸಾತೀನಿ. ಈ ರೀತಿ ವಿಷನ್ ಬೋರ್ಡ್ ಮಾಡೋದು ಹೆಂಗೆ ಅಂತ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಬರೀ ತಡ ಮಾಡಿದ ವಿಡಿಯೋನ ಶುರು ಮಾಡೋಣಂತ. ಸ್ನೇಹಿತರೆ, ಈ ವಿಷನ್ ಬೋರ್ಡ್ ಮಾಡೋದೇನೈತಿ, ಇದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಐತಿ ನಾನು ತೋರಿಸೋ ಪ್ರಕಾರ. ಹಾಗಾಗಿ ನಾನು ಇದನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ 2 ವಿಡಿಯೋಸ್ನ ಬಿಡ್ತೀನಿ, ಪಾರ್ಟ್ 1 ಪಾರ್ಟ್ 2. ಪಾರ್ಟ್ 1 ಒಳಗೆ ವಿಷನ್ ಬೋರ್ಡ್ ಅಂದ್ರೆ ಏನು, ಅದನ್ನು ಯಾಕೆ ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಆಮೇಲೆ ಏನೆಲ್ಲ ಅದರೊಳಗೆ ಇನ್ಕ್ಲೂಡ್ ಮಾಡ್ಬೇಕು ಅನ್ನೋದನ್ನು ನಾನು ಫಸ್ಟ್ ಪಾರ್ಟ್ನಾಗ ತೋರಿಸ್ಕೊಡ್ತೀನಿ. ಅಂದ್ರೆ ಈ ವಿಡಿಯೋ ಫಸ್ಟ್ ಪಾರ್ಟ್ ಆಗಿರ್ತೈತಿ. ಆ ನಂತರ ಸೆಕೆಂಡ್ ಪಾರ್ಟ್ನಾಗ ಅದಕ್ಕೆ ಮಾಡೋದಕ್ಕೆ ಏನೆಲ್ಲ ಮಟೀರಿಯಲ್ಸ್ ನಾವು ರೆಡಿ ಮಾಡ್ಕೋಬೇಕು, ಹೆಂಗೆಲ್ಲ ಕ್ರಿಯೇಟಿವಿಟಿಯ ಯೂಸ್ ಮಾಡಿಕೊಂಡು ನಾವು ಅದನ್ನು ಡಿಸೈನ್ ಮಾಡ್ಬೋದು ಬೋರ್ಡ್ ಅನ್ನೋದನ್ನು ನಾನು ನಿಮ್ಗೆ ಸೆಕೆಂಡ್ ಪಾರ್ಟ್ ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಈಗ ಬರೀ ಈ ವಿಡಿಯೋನ ಕಂಟಿನ್ಯೂ ಮಾಡೋಣಂತ. ಮೊದಲನೇದಾಗಿ ಬೋರ್ಡ್ನ ಮಾಡ್ಕೊಳಕ್ಕೆ ನಾನಿಲ್ಲಿ ಒಂದು ಕಾರ್ಡ್ಬೋರ್ಡ್ನ ತೊಗೊಂಡಿನಿ. ಕಾರ್ಡ್ಬೋರ್ಡ್ನಾಗ ಅಂತ ಏನಿಲ್ಲ, ನೀವು ಬೇಕಾದ್ರೆ ಸ್ವಲ್ಪ ಥಿಕ್ನೆಸ್ ಇರೋ ಪೇಪರ್ ಅಥವಾ ಕಾರ್ಡ್ ಶೀಟ್ನಾಗೂ ಇದನ್ನು ಮಾಡ್ಕೋಬೋದು. ನನ್ನ ಹತ್ರ ಇದು ವೇಸ್ಟ್ ಕಾರ್ಡ್ಬೋರ್ಡ್ ಆಲ್ರೆಡಿ ಇತ್ತಂತ ಹೇಳಿ ನಾನು ಇದನ್ನು ಯೂಸ್ ಮಾಡ್ಕೊಳತ್ತೀನಿ. ಸೊ ಈಗ ಇದು ಎಷ್ಟು ಮೆಜರ್ಮೆಂಟ್ನಾಗ ಐತಿ ಅನ್ನೋದನ್ನು ನಾನಿಲ್ಲಿ ಮೆಜರ್ ಮಾಡ್ಕೊಳತ್ತೀನಿ. ಸೊ ಈಗ ನೋಡತ್ತಿರಲ್ಲ, ಲೆಂತ್ ಮತ್ತು ವಿಡ್ತ್ 24 × 34 ಸೆಂಟಿಮೀಟರ್ಸ್ ಐತಿ. ನಿಮಗೆ ಇದು ಲೆಂತ್ ಮತ್ತು ವಿಡ್ತ್ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಐಡಿಯಾಸ್ ನಿಮ್ಮದು ಜಾಸ್ತಿ ಇನ್ಕ್ಲೂಡ್ ಮಾಡೋದಿತ್ತಂದ್ರೆ ದೊಡ್ಡದು ಮಾಡ್ಕೊರಿ, ಇಲ್ಲ ಕಡಿಮೆ ಇತ್ತಂದ್ರೆ ಸಣ್ಣದು ಮಾಡ್ಕೊರಿ. ಸೊ ನಾನು ಇಷ್ಟು ಲೆಂತ್ ಮತ್ತು ವಿಡ್ತ್ನಾಗ ಮಾಡ್ಕೊಳತ್ತೀನಿ. ಈಗ ಏನು ನೋಡತ್ತಿರಲ್ಲ, ಇಲ್ಲೇ ಸ್ವಲ್ಪ ಇದು ವೇಸ್ಟ್ ಕಾರ್ಡ್ಬೋರ್ಡ್ ಆಗಿದ್ರಿಂದ ಸ್ವಲ್ಪ ಎಡ್ಜಸ್ನಾಗ ಸ್ವಲ್ಪ ಬೆಂಡ್ ಆಗೈತಿ, ಆಮೇಲೆ ಪೀಲ್ ಆಫ್ ಆಗಾಕತ್ತೈತಿ. ಹಾಗಾಗಿ ಇದನ್ನು ಫಸ್ಟ್ ನಾನು ರೆಡಿ ಮಾಡ್ಕೋತೀನಿ. ಇದಕ್ಕೆ ನಾನು ಫೆವಿಕೋಲ್ನ ಹಚ್ಚಿ ಸ್ಟಿಕ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಡ್ತೀನಿ. ಈಗ ನೋಡ್ರಿ, ಎಲ್ಲ ಎಡ್ಜಸ್ನಾಗೂ ನಾನು ಒಂದ್ಸತಿ ಚೆಕ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಂಡೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಸ್ಟಿಕ್ ಆಗಲಿ ಅಂತ ಹೇಳಿ ನಾನು ಸ್ವಲ್ಪ ವೇಟ್ ಇರೋ ಥಿಂಗ್ಸ್ನ ಅದ್ರ ಮೇಲೆ ಇಟ್ಟೀನಿ. ಈಗ ಬರೀ ಅದು ಡ್ರೈ ಆಗೋ ಮಟ್ಟ ನಾನು ಮೇಲೆ ಅದಕ್ಕೊಂದು ಕವರ್ನ ರೆಡಿ ಮಾಡ್ಕೋತೀನಿ. ಅಂದ್ರೆ ನಾರ್ಮಲ್ ಆಗಿ ಒಂದು ಶೀಟ್ನ ನಾವು ಸ್ಟಿಕ್ ಮಾಡ್ಕೋಬೇಕು. ಅದಕ್ಕೆ ನಾನೇನು ಮಾಡತ್ತೀನಿ, ಇಲ್ಲಿ ಒಂದು ಡ್ರಾಯಿಂಗ್ ಬುಕ್ದು ಥಿಕ್ ಆಗಿರೋ ಪೇಪರ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಳತ್ತೀನಿ. ನಿಮಗೆ ಬೇಕಂದ್ರೆ ನೀವು ಕಲರ್ ಕಾರ್ಡ್ ಶೀಟ್ಸು, ಬ್ಯಾಕ್ಗ್ರೌಂಡ್ ಯಾವ ಥರ ಕಲರ್ ಬೇಕು ನಿಮ್ಗೆ ಅನ್ನೋದು ನೋಡಿಕೊಂಡು ನೀವು ಅದನ್ನು ಸ್ಟಿಕ್ ಮಾಡ್ಕೋಬೋದು. ಸ್ನೇಹಿತರೆ, ಈ ಬೋರ್ಡ್ನ ರೆಡಿ ಮಾಡ್ಕೋತಾನೆ ನಾನು ನಿಮ್ಗೆ ವಿಷನ್ ಬೋರ್ಡ್ ಅಂದ್ರೇನು, ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದ್ರದ್ದು ಎಲ್ಲ ಮಾಹಿತಿನ ನಾನು ನಿಮ್ಗೀಗ ಹೇಳ್ತಾ ಹೋಗ್ತೀನಿ. ಸ್ನೇಹಿತರ, ಮೊದಲನೇದಾಗಿ ವಿಷನ್ ಬೋರ್ಡ್ ಅಂದ್ರೇನು, ಇದನ್ನು ವಿಷನ್ ಬೋರ್ಡ್ ಅಥವಾ ಇನ್ಸ್ಪಿರೇಷನ್ ಬೋರ್ಡ್ ಅಂತಲೂ ಕರೀತಾರೆ. ಅದೇ ರೀತಿ ಕನ್ನಡದೊಳಗೆ ದೃಷ್ಟಿಮಂಡಲಿ ಅಥವಾ ದೃಷ್ಟಿಫಲಕ ಅಂತಲೂ ಕರಿತೀವಿ. ದೃಷ್ಟಿಫಲಕ ವ್ಯಕ್ತಿಯ ಗುರಿಗಳು, ಕನಸುಗಳು ಮತ್ತು ಆಕಾಂಕ್ಷೆಗಳ ದೃಶ್ಯ ನಿರೂಪಣೆಯಾಗಿದೆ. ಅಂದ್ರೆ ಇದರೊಳಗೆ ನಾವು ಸಾಮಾನ್ಯವಾಗಿ ವೃತ್ತಿ, ಆರೋಗ್ಯ, ಸಂಬಂಧಗಳು ಮತ್ತು ವೈಯಕ್ತಿಕ ಬೆಳವಣಿಗೆ ಅಂತ ಜೀವನದ ವಿವಿಧ ಅಂಶಗಳಲ್ಲಿ ವ್ಯಕ್ತಿಯ ಅಪೇಕ್ಷಿತ ಭವಿಷ್ಯವನ್ನು ಪ್ರತಿನಿಧಿಸುವ ಚಿತ್ರಗಳು, ಉಲ್ಲೇಖಗಳು, ಬರಹಗಳು ಮತ್ತು ಇತರ ಅಂಶಗಳನ್ನು ಒಳಗೊಂಡಿರುತ್ತೆ. ದೃಷ್ಟಿಫಲಕವನ್ನು ರಚಿಸುವುದು ನಮ್ಮ ಗುರಿಗಳನ್ನು ಗುರುತಿಸಲು ಮತ್ತು ಗಮನಹರಿಸಲು ಸಹಾಯ ಮಾಡುತ್ತೆ. ಈಗ ಬರೀ ಇದು ಶೀಟ್ದು ಎಕ್ಸ್ಟ್ರಾ ಏನೈತಿ ಅದನ್ನು ನಾನು ಕಟ್ ಮಾಡಿಕೊಂಡು ಆ ಬೋರ್ಡ್ ಸೈಜ್ಗೆ ನಾನು ಇದನ್ನು ಸ್ಟಿಕ್ ಮಾಡ್ಕೋತೀನಿ. ಸ್ನೇಹಿತರೆ, ಈಗ ಮತ್ತೆ ಕಂಟಿನ್ಯೂ ಮಾಡೋಣಂತ. ಆಗಲೇ ಹೇಳ್ದಂಗೆ ವಿಷನ್ ಬೋರ್ಡ್ನಾಗ ನಾವು ನಮ್ಮ ಕನಸುಗಳು ಏನದಾವು, ಗುರಿಗಳು ಏನದಾವು, ಆಮೇಲೆ ನಾವು ಏನ ಅಚೀವ್ ಮಾಡ್ಬೇಕಂತದೇವಿ, ಅದು ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಅದನ್ನೆಲ್ಲ ನಾವು ಇದರೊಳಗೆ ಸೇರಿಸ್ಕೋಬೋದು. ಆನಂತರ ಈ ವಿಷನ್ ಬೋರ್ಡು ನಾನು ಇವಾಗ 2026 ಸ್ಟಾರ್ಟ್ ಮಾಡತ್ತೀನಿ. ಯಾಕಂದ್ರೆ ಈ ವರ್ಷ ಸ್ಟಾರ್ಟ್ ಆಗತೈತಿ. ಸೊ ಹೊಸ ರೆಸಲ್ಯೂಷನ್ ಅಂತಾರಲ್ಲ, ಹಂಗೆ ಹೊಸದನ್ನು ನಾವು ನಮ್ಮೊಳಗೆ ಅಳವಡಿಸ್ಕೋಬೇಕಂದ್ರೆ ಏನಾದರೂ ಹೊಸದಾಗಿ ಮಾಡ್ಬೇಕಂತ ಹೇಳಿ ನಾನು ಈ ವಿಷನ್ ಬೋರ್ಡ್ನ ಸ್ಟಾರ್ಟ್ ಮಾಡ್ಕೊಂಡಿನಿ. ಮೊದಲು ನನ್ನ ಹತ್ರ ಏನು ಇದ್ದಿಲ್ಲ, ನಾನು ನಾರ್ಮಲ್ ಆಗಿ ಡೈರಿ ಒಳಗೆ ಬರ್ಕೋತಿದ್ದೆ. ಆದರೆ ಈ ವರ್ಷ ಈ ರೀತಿ ಹೊಸದಾಗಿ ಮಾಡಿಕೊಂಡು ಇಟ್ಕೊಳ್ಳೋಣ
ಅದನ್ನ ಫಾಲೋ ಮಾಡೋಣ ಅಂತ ಹೇಳಿ ನಾನು ಇದನ್ನ ರೆಡಿ ಮಾಡ್ಕೊಳತೀನಿ. ಹಂಗ ಮಾಡ್ಕೋತ ನಿಮ್ಮ ಜೊತೆ ಹಂಚ್ಕೊಂಡ್ರೆ ನಿಮಗೂ ಸ್ವಲ್ಪ ಸಹಾಯ ಆಗ್ತೈತೆ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ. ಸ್ನೇಹಿತರೆ, ಈ ವಿಷನ್ ಬೋರ್ಡ್ ಇನ್ನೊಂದು ಮುಖ್ಯವಾದ ಮಾಹಿತಿ ಹೇಳ್ಬೇಕಂದ್ರೆ ಈಗ ನಾನು 2026 ಅಂತ ಹೇಳಿ ಸ್ಟಾರ್ಟ್ ಮಾಡತ್ತೀನಿ. ಆದ್ರೆ ಇದಕ್ಕೆ ಯಾವುದೇ ಟೈಮ್ ಲಿಮಿಟ್ ಅನ್ನೋದಿಲ್ಲ. ಅಂದ್ರೆ ಉದಾಹರಣೆಗೆ ಈಗ ನನ್ನ ಗುರಿಗಳೇನದವು, ನನ್ನ ಕನಸುಗಳೇನದವು, ನಾನು ಏನೆಲ್ಲ ಅಚೀವ್ ಮಾಡ್ಬೇಕಂತದೀನಿ, ಆಮೇಲೆ ನನ್ನಲ್ಲಿ ನಾನು ಏನು ಬದಲಾವಣೆಗಳನ್ನ ಕಾಣ್ಬೇಕಂತದೀನಿ, ಅದನ್ನೆಲ್ಲ ನಾನೇನು ಈ ಬೋರ್ಡ್ನಾಗ ಹಾಕಿರ್ತೀನಿ ಅದನ್ನ ನಾನು ಈ ವರ್ಷ ಅಂದ್ರೆ 2026 ಅನ್ನೋದ್ರಾಗನ ನಾನು ಮುಗಿಸ್ಕೋಬೇಕು ಅಂತ ಯಾವುದೂ ಲಿಮಿಟ್ಸ್ ಇಲ್ಲ. ಹಾಗಾಗಿ ನೀವು ನಿಮ್ಮ ಕನಸುಗಳೇನು, ಗುರಿಗಳೇನು ಅಂತ ನಿಮಗೆ ಗೊತ್ತಿರ್ತೈತಿ. ಅದು ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಯಾವುದು ಏಜ್ ಲಿಮಿಟ್, ಟೈಮ್ ಲಿಮಿಟ್ ಹಾಕೋಲಾರ್ದ ನೀವು ಅದ್ರ ಮೇಲೆ ಗಮನ ಹರಿಸ್ಕೋತ ಅದ್ರ ಮೇಲೆ ಕೆಲಸ ಮಾಡ್ಕೋತ ಮುಂದೆ ಹೋದ್ರೆ ಅಂದ್ರೆ ಒಂದಲ್ಲ ಒಂದಿನ ಅದೆಲ್ಲ ನಿಮ್ಮ ಕನಸುಗಳು, ಗುರಿಗಳೇನದವು ಅದನ್ನೆಲ್ಲ ನೀವು ಅಚೀವ್ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತೈತಿ. ಈಗ ನೋಡ್ರಿ ಸ್ನೇಹಿತರೆ, ಇದು ಶೀಟ್ನ ನಾನು ಕಾರ್ಡ್ಬೋರ್ಡಿಗೆ ಸ್ಟಿಕ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ. ಇದನ್ನ ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಡೋಣ ಅಂತ. ಸ್ನೇಹಿತರೆ, ನಿಮಗೆ ಬೇಕಾದ್ರೆ ನೀವು ಬ್ಯಾಕ್ ಸೈಡ್ನು ಏನಾರ ಕಲರ್ ಶೀಟ್ಸ್ನ ಯೂಸ್ ಮಾಡಿಕೊಂಡು ಕವರ್ ಮಾಡ್ಬೋದು. ನಾನು ಅಷ್ಟು ನೀಡಿಲ್ಲ ಅಂತ ಹೇಳಿ ಹಂಗೆ ಬಿಟ್ಟೀನಿ. ಸ್ನೇಹಿತರೆ, ಈಗ ಇದು ಡ್ರೈ ಆಗುವಷ್ಟರೊಳಗೆ ಮುಂದೆ ಏನು ಮಾಡ್ಬೇಕು ಅಂದ್ರೆ ಈ ವಿಷನ್ ಬೋರ್ಡ್ನಾಗ ನಾವು ಏನೆಲ್ಲ ಇನ್ಕ್ಲೂಡ್ ಮಾಡಬೇಕು, ಆಮೇಲೆ ಇದನ್ನು ಹೆಂಗೆ ಮಾಡಬೇಕು, ಯಾವುದೆಲ್ಲ ಮಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ನಾವು ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು ಅನ್ನೋದನ್ನು ನಾನು ಈಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ವಿಷನ್ ಬೋರ್ಡ್ದು ಇನ್ನೊಂದು ಮುಖ್ಯವಾದ ಮಾಹಿತಿ ಅದೇನಂದ್ರೆ ಈ ವಿಷನ್ ಬೋರ್ಡು ನಾವು ಮಾಡ್ಕೋತಾ ಇರೋದು ನಮಗೋಸ್ಕರ. ಹಾಗಾಗಿ ಇನ್ನೊಬ್ರು ಏನಂತಾರ ಅದನ್ನ ಹಾಕು ಇದನ್ನ ಹಾಕಂತಾರ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ. ನಿಮ್ಮ ಕನಸುಗಳೇನು, ನಿಮ್ಮ ಗುರಿಗಳೇನು, ನೀವೇನು ಆಗ್ಬೇಕಂತದಿರಿ ಅದು ನಿಮಗೆ ಗೊತ್ತಿರ್ತೈತಿ. ಹಾಗಾಗಿ ನಿಮಗೆ ಹೆಂಗೆ ಅನಿಸ್ತೈತಿ ಹಂಗೆ ನೀವು ಇದನ್ನ ರೆಡಿ ಮಾಡ್ಕೋಬೋದು. ನಿಮಗೆ ಸರಳವಾಗಿ ಬೇಕಿದ್ರೆ ಸರಳವಾಗಿ ಮಾಡ್ಕೋಬೋದು, ಇಲ್ಲ ಅಂದ್ರೆ ನೀವು ಅದ್ರೊಳಗೆ ಇನ್ನೂ ಹೆಚ್ಚೆಚ್ಚು ನಾನು ಅದ್ರೊಳಗೆ ಆ್ಯಡ್ ಮಾಡ್ಕೋತೀನಿ ಅಂದ್ರೂ ನೀವು ಹಂಗನೂ ಮಾಡ್ಕೋಬೋದು. ಸ್ನೇಹಿತರೆ, ಈಗ ಈ ವಿಷನ್ ಬೋರ್ಡ್ನಾಗ ನಾನು ಏನೆಲ್ಲ ಸೇರಿಸ್ಕೋಬೇಕಂತದೀನಿ ಅದ್ರದ್ದು ನಾನು ಒಂದು ಲಿಸ್ಟ್ ರೆಡಿ ಮಾಡ್ಕೋತೀನಿ. ಯಾಕಂದ್ರೆ ಒಂದ್ಸತಿ ನಾವು ಲಿಸ್ಟ್ ರೆಡಿ ಮಾಡ್ಕೊಂಡ್ವಿ ಅಂದ್ರೆ ಮುಂದೆ ಅದ್ರ ಮೇಲೆ ಅಂದ್ರೆ ಅದ್ರ ರಿಲೇಟೆಡ್ ಈಗ ಇಮೇಜಸ್ ಆಗಲಿ, ಏನಾರ ಕೋಟ್ಸ್ ಆಗಲಿ, ರೈಟಿಂಗ್ಸ್ ಆಗಲಿ, ಹಂಗೆ ಎಲ್ಲದನ್ನು ನಾವು ರೆಡಿ ಮಾಡ್ಕೋಬೇಕಾಗ್ತೈತಿ ಒಂದೊಂದಾಗಿನ. ಹಾಗಾಗಿ ಮೊದಲ ಏನೆಲ್ಲ ಬೇಕನ್ನೋದನ್ನ ನಾವು ಬರೆದಿಟ್ಕೊಂಡ್ವಿ ಅಂದ್ರೆ ಮುಂದೆ ನಮ್ಗೆ ಈಸಿ ಆಗ್ತೈತಿ. ಮೊದಲನೇದಾಗಿ ನಾನಿಲ್ಲೇ ಒಂದು 4 ಕ್ಯಾಟಗರೀಸ್ ಒಳಗೆ ನಾನು ಈ ಬೋರ್ಡ್ನ ರೆಡಿ ಮಾಡ್ಕೋಬೇಕಂತ ಅನ್ಕೊಂಡೀನಿ. ಮೊದಲನೇದಾಗಿ ಗೋಲ್ಸ್ ಅಥವಾ ಗುರಿಗಳು ಏನದವು ಅದರದ್ದು, ಅದ್ರೊಳಗೆ ಸಬ್ ಗೋಲ್ಸ್ ಏನು ಬರ್ತಾವು ಅಂದ್ರೆ ಒಂದು 2-3 ಗೋಲ್ಸ್ ಇರ್ತಾವೆ, ಒಂದಂತೂ ಇರೋದಿಲ್ಲ. ಹಾಗಾಗಿ ಅದ್ರೊಳಗೆ ಏನೇನು ಗೋಲ್ಸ್ನ ಆ್ಯಡ್ ಮಾಡ್ಬೇಕಂತ ಹೇಳ್ತೀನಿ, ಅದನ್ನು ನಾನು ಸಬ್ ನಂಬರ್ಸ್ ಹಾಕ್ಕೊಂಡು ಅದನ್ನು ಬರ್ಕೊಳತ್ತೀನಿ. ಈಗ ನೋಡ್ರಿ, ಗೋಲ್ಸ್ ಒಳಗೆ ನಾನು ಫಸ್ಟ್ ಟ್ರಾವೆಲ್ ಇನ್ಕ್ಲೂಡ್ ಮಾಡೀನಿ. ಯೂಟ್ಯೂಬ್ದು ಈಗ ಚಾನಲ್ ಐತಿ, ಸೊ ಅದ್ರದ್ದು ಗ್ರೋತ್ ರಿಲೇಟೆಡ್ ಬಗ್ಗೆ ನಾನು ಯೂಟ್ಯೂಬ್ನಾಗ ಏನು ಅಚೀವ್ ಮಾಡ್ಬೇಕಂತದೀನಿ ಅದನ್ನು ಬರ್ದೇನಿ. ಆಮೇಲೆ ನಂದು ಸೆಲ್ಫ್ ಕೇರ್ ಅದನ್ನು ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ಸೆಲ್ಫ್ ಮೋಟಿವೇಶನ್ ಕೂಡ ಇಂಪಾರ್ಟೆಂಟ್ ಆಗ್ತೈತಿ. ಅಂದ್ರೆ ನಮ್ಮೊಳಗೆ ನಾವು ಉತ್ಸಾಹನ ಬರ್ಸ್ಕೊಂಡಾಗನ ಒಂದು ಕೆಲಸ ಮಾಡಕ್ಕೆ ಮುಂದೆ ಹೋಗಕ್ಕೆ ಸಾಧ್ಯ ಆಗ್ತೈತಿ. ಹಾಗಾಗಿ ನಾನು ಮೋಟಿವೇಶನ್ನೂ ಒಂದು ಕ್ಯಾಟಗರಿಯಾಗಿ ಇನ್ಕ್ಲೂಡ್ ಮಾಡೀನಿ. ನಂತರ ಬಹಳ ಮುಖ್ಯವಾದದ್ದು ಸಮಯದ ಸದುಪಯೋಗ, ಟೈಮ್ ಮ್ಯಾನೇಜ್ಮೆಂಟ್. ಈಗ ನೋಡ್ರಿ, ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ತೀನಿ, ಅದ್ರ ಜೊತೆಗೆ ನಂದು ಪರ್ಸ್ನಲ್ ಲೈಫೂ ಇರ್ತೈತಿ. ಹಾಗಾಗಿ ಎರಡೂ ನಾನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಒಂದರಿಂದ ಇನ್ನೊಂದಕ್ಕೆ ಡಿಸ್ಟರ್ಬ್ ಆಗ್ಲಾರ್ದಂಗೆ ನನ್ನ ಯೋಜನೆಗಳು ಏನು ಅನ್ಕೊಂಡೀನಿ ಅದನ್ನು ನಾನು ಇರುವಂಥ ಟೈಮ್ನಾಗ ಹೆಚ್ಚು ಮಾಡ್ಕೋಬೇಕು, ಹೆಚ್ಚು ಕೆಲಸಗಳನ್ನ ಮಾಡ್ಕೋಬೇಕು ಅನ್ನೋದು ನಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗೈತಿ. ನಂತರ ನ್ಯೂ ಸ್ಕಿಲ್ಸ್, ಏನಾದರೂ ಹೊಸದಾಗಿರೋ ಕ್ರಾಫ್ಟ್ ಅಥವಾ ಆರ್ಟ್ನ ನಾನು ಕಲಿಬೇಕಂತ ಅನ್ಕೊಂಡೀನಿ, ಅದರ ರಿಲೇಟೆಡ್ ಏನಿರ್ತಾವೋ ಅದನ್ನು ನಾನು ಇದ್ರೊಳಗೆ ಸೇರಿಸ್ಬೇಕಂತ ಈ ಪಾಯಿಂಟ್ನ ಆ್ಯಡ್ ಮಾಡೀನಿ. ಸ್ನೇಹಿತರ, ಕೊನೆಯದಾಗಿ ನಾನು ಸೇರಿಸಿದ್ದು ಫೈನಾನ್ಷಿಯಲ್ ಗ್ರೋತ್. ಸ್ನೇಹಿತರ, ಇದ್ರೊಳಗೆ ನಾನೇನು ಮುಚ್ಚುಮರಿ ಇಲ್ಲ, ಇರೋದ ಹೇಳ್ತೀನಿ. ಫೈನಾನ್ಷಿಯಲ್ ಗ್ರೋತ್ ಅನ್ನೋದು ಎಲ್ಲರಿಗೂ ಭಾಳ ಮುಖ್ಯ ಆಗಿರ್ತೈತಿ. ಈಗ ನೋಡ್ರಿ, ನಾನು ಕಂಟೆಂಟ್ ಕ್ರಿಯೇಷನ್ನ ಫುಲ್ ಟೈಮ್ ಆಗಿ ತೊಗೊಂಡೀನಿ. ಈ ರೀತಿ ಕಂಟೆಂಟ್ ಕ್ರಿಯೇಷನ್ ಮಾಡೋದ್ರಾಗ ನಂದು 2 ಮುಖ್ಯ ಉದ್ದೇಶ ಐತಿ. ಮೊದಲನೇದು ಮತ್ತು ಮುಖ್ಯವಾಗಿರೋದು ಅಂದ್ರೆ ನನ್ನ ಆಲೋಚನೆಗಳು, ವಿಚಾರಗಳೇನದಾವು ಅದು ನನಗೆ ತಿಳಿದ ಮಟ್ಟಿಗೆ ಜನರಿಗೆ ತಿಳಿಸೋಣ ಅಂತ ಅನ್ನೋದು. ಅದಾದ ಮೇಲೆ ನನ್ನ ಹತ್ರ ಸಣ್ಣ ಪುಟ್ಟ ಏನು ಟ್ಯಾಲೆಂಟ್ ಐತಿ ಅದನ್ನು ನಾನು ತೋರಿಸ್ಕೊಡೋದ್ರಿಂದ 1-2-3 ಜನಕ್ಕಾದರೂ ಸಹಾಯ ಆಗ್ತೈತಿ ಅದರಿಂದ. ಅದಾದಮೇಲೆ ಸೆಕೆಂಡ್ ಬರೋದು ಅರ್ನಿಂಗ್ಸ್, ಮನಿ. ಯೂಟ್ಯೂಬ್ ಮಾಡಾಕತ್ತೇವಿ ಅಂದಮೇಲೆ ಮನಿ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ವಿಡಿಯೋಸ್ ಮಾಡ್ಕೋತ ಒಂದಲ್ಲ ಒಂದಿನ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗ್ತೈತಿ. ಅವಾಗ ಯಾರು ಬೇಡ, ದುಡ್ಡು ಬೇಡ, ನಾನು ಬರೀ ಕಂಟೆಂಟ್ ಕ್ರಿಯೇಷನ್ ಮಾಡ್ಕೋತ ಹೋಗ್ತೇನಂದ್ರೆ ಯಾರು ಕೇಳಲ್ಲ. ಮನಿ ಅನ್ನೋದು ತಗೊಂತಾರೆ. ಹಾಗಾಗಿ ಓಪನ್ ಆಗಿ ಹೇಳ್ತೀನಿ, ಅಮೌಂಟನ್ನು ನನಗೆ ಮ್ಯಾಟರ್ ಆಗ್ತೈತಿ. ನಂದು ದಿನನಿತ್ಯದ ಸಣ್ಣ ಪುಟ್ಟ ಖರ್ಚಿನಾದರೂ ನಾನು ನಿಭಾಯಿಸ್ಬೋದು
ಅಂಥೇಳಿ ನಾನು ಈ ಕೆಲಸನ ಮಾಡ್ಕೊಳತ್ತೀನಿ. ನೋಡಿದ್ರಲ್ಲ ಸ್ನೇಹಿತರ, ಏನೆಲ್ಲ ನಾನು ಇದ್ರೊಳಗೆ ಇನ್ಕ್ಲೂಡ್ ಮಾಡೇನಿ ಮೇನ್ ಆಗಿ ಅಂತ. ಈಗ ಸ್ನೇಹಿತರ, ಇವನ್ನೆಲ್ಲ ನಾವು ಲಿಸ್ಟ್ ಮಾಡ್ಕೊಂಡಾತ. ಇದನ್ನ ನಾವು ಬೋರ್ಡ್ನಾಗ ಯಾವ ರೀತಿ ಶೋಕೇಸ್ ಮಾಡಬೇಕು, ಯಾವ ರೀತಿ ನಾವು ಇದನ್ನ ಚಿತ್ರಿಸ್ಬೇಕು ಅಂದಾಗ ನಾವು ನೋಡಿದಾಗ ನಮಗೊಂದು ಕ್ಲಿಯರ್ ಐಡಿಯಾ ಅನ್ನೋದು ಸಿಗ್ತೈತಿ. ಹಾಗಾಗಿ ನಾನು ಅದನ್ನೆಲ್ಲ ಸೆಲ್ಫ್ ಮೋಟಿವೇಟಿಂಗ್ ಥಾಟ್ಸ್ ಮೂಲಕ, ಅಂದ್ರೆ ರೈಟಿಂಗ್ಸ್ ಮೂಲಕ, ಆಮೇಲೆ ಏನು ನಂದು ಗೋಲ್ಸ್ ಅದಾವ ಅದ್ರ ರಿಲೇಟೆಡ್ ಇಮೇಜಸ್ನ ಲೈಕ್ ಫೋಟೋಸ್ ಆಗಲಿ ಇಲ್ಲ ಹ್ಯಾಂಡ್ ಮೇಡ್ ಡ್ರಾಯಿಂಗ್ಸು, ಪೇಂಟಿಂಗ್ಸು, ಈ ರೀತಿ ನಾನು ಮಾಡಿ ಅದ್ರ ಮೂಲಕ ನಾನು ಈ ಬೋರ್ಡ್ನಾಗ ಹಾಕಿದ್ನಿ ಅಂದ್ರೆ ನೋಡಕ್ಕೆ ನನಗೆ ಕ್ಲಿಯರ್ ಆಗಿ ಸಿಗ್ತಾವಂತ. ಈಗ ಬರೀ ಆ ಇಮೇಜಸ್ಸು, ಥಾಟ್ಸ್ನ ನಾವು ಎಲ್ಲಿಂದ ಕಲೆಕ್ಟ್ ಮಾಡ್ಬೋದು? ಇದಕ್ಕೆ ನಾನೇನೋ ದುಡ್ಡು ಖರ್ಚು ಮಾಡತ್ತಿಲ್ಲ. ನನ್ನ ಹತ್ರ ಇರೋ ಮಟೀರಿಯಲ್ಸ್ನಾಗ ನಾನು ಇದನ್ನು ಯೂಸ್ ಮಾಡ್ಕೋಬೇಕಂತ ಹೇಳಿ ಎಲ್ಲ ರೀತಿಯ ಐಡಿಯಾಸ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನ್ಯೂಸ್ ಪೇಪರ್. ನಿಮ್ಮ ಹತ್ರ ಕನ್ನಡ ನ್ಯೂಸ್ ಪೇಪರ್, ಇಂಗ್ಲೀಷ್ ನ್ಯೂಸ್ ಪೇಪರ್ ಯಾವ್ದು ಇರ್ತೈತಿ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಅದ್ರೊಳಗೆ ನಮ್ಗೆ ಎಷ್ಟೊಂದು ಲೆಟರ್ಸ್ ಸಿಗ್ತಾವೆ. ಈಗ ನೋಡ್ರಿ, ವಿಷನ್ ಬೋರ್ಡ್ ಅಂತ ಮಾಡತ್ತೀನಿ. ವಿಷನ್ ಬೋರ್ಡ್ ಅನ್ನೋದಕ್ಕೆ ನನಗೆ ದೊಡ್ಡದಾಗಿರೋ ಲೆಟರ್ಸ್ ಬೇಕು. ಅದನ್ನು ನಾನು ನ್ಯೂಸ್ ಪೇಪರ್ನಾಗಿಂದ ಕಟ್ ಮಾಡ್ಕೋತೀನಿ. ನಂತರ ನಂಬರ್ಸ್, ಏನಾದರೂ ಮೆನ್ಷನ್ ಮಾಡೋದಿರ್ತೈತಿ, ನಂಬರ್ಸ್, ಇಯರ್ ಮೆನ್ಷನ್ ಮಾಡೋದಿರ್ತೈತಿ. ಹಾಗಾಗಿ ನಾನು ಹಳೆ ಕ್ಯಾಲೆಂಡರ್ದು ಪೇಪರ್ಸ್ನ ನಾನು ಯೂಸ್ ಮಾಡ್ಕೋತೀನಿ. ನೆಕ್ಸ್ಟ್ ಇಲ್ಲೇ ಕ್ವಿಲ್ಲಿಂಗ್ ಶೀಟ್ಸ್ ಐತಿ. ಏನಾರ ಕಲರ್ಫುಲ್ಲಾಗಿ ಮಾಡೋದಿತ್ತಂದ್ರೆ, ಈಗ ಎಕ್ಸಾಂಪಲ್ ನಾನು ಬಾರ್ಡರ್ನ ಮಾಡ್ಕೋಬೇಕು ಆ ಬೋರ್ಡಿಗೆ, ಅದಕ್ಕೆ ನಾನು ಏನು ಮಾಡ್ತೀನಿ, ಪೇಂಟಿಂಗು ಕಲರಿಂಗ್ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ರೆಡಿಮೇಡ್ ಸ್ಟ್ರಿಪ್ಸ್ ಅವೈಲೇಬಲ್ ಅದಾವು, ಇವನ್ನ ನಾನು ಸ್ಟಿಕ್ ಮಾಡ್ಕೊಂಡ್ಬಿಟ್ರೆ ನನಗೆ ಸಿಂಪಲ್ ಆಗಿ ಬಾರ್ಡರ್ ಅನ್ನೋದು ರೆಡಿ ಆಗ್ತೈತಿ. ನಂತರ ಈ ರೀತಿಯಾದಂಥ ಫುಡ್ ಆರ್ಡರ್ ಮಾಡಿದ್ದು ಬ್ರೌನ್ ಕಲರ್ ಕವರ್ಸು, ಈ ಥರ ಪ್ಯಾಕೇಜಸ್ ಏನು ಬರ್ತಾವೆ ಬ್ರೌನ್ ಕಲರ್ದು, ಇವನ್ನ ಯೂಸ್ ಮಾಡಿಕೊಂಡು ನಾನು ಒಂಥರ ವಿಂಟೇಜ್ ಓಲ್ಡ್ ಸ್ಟೈಲ್ ಒಳಗೆ ಏನಾರ ಥಾಟ್ಸ್ ಇದ್ರೆ, ಇಮೇಜಸ್ ಇದ್ರೆ ನಾನು ಸ್ಟಿಕ್ ಮಾಡ್ಕೊಳಕ್ಕೆ ಇವನ್ನ ಯೂಸ್ ಮಾಡ್ತೀನಿ. ನಂತರ ರೆಡಿಮೇಡ್ ಸ್ಟಿಕ್ಕರ್ಸು, ಎಲ್ಲಾದರೂ ಚಿಕ್ಕ ಪುಟ್ಟದಾಗಿ ಡೆಕೋರೇಟ್ ಮಾಡೋಕೆ ನಾನು ಇದನ್ನು ಯೂಸ್ ಮಾಡ್ಕೋಬೋದು ಅಂತ ಹೇಳಿ ಇದನ್ನೊಂದು ಪ್ಲ್ಯಾನ್ ಮಾಡಿಕೊಂಡೆ. ಸೊ ಈಗ ನೋಡ್ರಿ, ಸ್ಟಾರ್ಸ್ ಅದಾವು, ಈ ರೀತಿ ಫ್ರೂಟ್ಸು, ವೆಜಿಟೇಬಲ್ಸ್ ಅದಾವು. ಏನಾದರೂ ಇಮೇಜಸ್ ಬೇಕಂದ್ರೆ ನಾನು ಇದನ್ನು ಯೂಸ್ ಮಾಡ್ಕೋಬೋದು. ಸ್ನೇಹಿತರೆ, ಇದಲ್ದ ನೀವು ಏನು ಮಾಡ್ಬೋದು ಅಂದ್ರೆ, ಈಸಿಯಾಗಿ ನಿಮ್ಮ ಹತ್ರ ಪ್ರಿಂಟರ್ ಅವೈಲೇಬಲ್ ಇದ್ರೆ ನೀವು ಅದರೊಳಗೆ ನಿಮ್ದು ಏನು ಥಾಟ್ಸ್ ಅದಾವು, ಏನು ಇಮೇಜಸ್ ಅದಾವು ಅವನ್ನ ನೀವು ಪಿಂಟ್ರೆಸ್ಟ್ ಅಥವಾ ಗೂಗಲ್ನಾಗಿಂದ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡು ನಿಮ್ಗೆ ಯಾವ ರೀತಿ ಬೇಕು ನೀವು ಆ ರೀತಿ ಆ ಬೋರ್ಡ್ನ ಡೆಕೋರೇಟ್ ಮಾಡ್ಕೋಬೋದು. ಇನ್ನೊಂದು ಸ್ನೇಹಿತರ, ನಂದು ಇಂಟೆನ್ಷನ್ ಇರೋದು ಆಲ್ಮೋಸ್ಟ್ ಈ ವಿಷನ್ ಬೋರ್ಡ್ನ 95% ನಾನು ಹ್ಯಾಂಡ್ ಮೇಡ್ ಮಾಡ್ಬೇಕಂತ ಹೇಳಿ. ಹಾಗಾಗಿ ನನ್ನ ಹತ್ರ ಏನು ಚಿಕ್ಕ ಪುಟ್ಟ ಥಿಂಗ್ಸ್ ಅವೈಲೇಬಲ್ ಅದಾವು ಅದನ್ನು ಯೂಸ್ ಮಾಡಿಕೊಂಡು ನಾನು ಈ ಬೋರ್ಡ್ನ ರೆಡಿ ಮಾಡೋಣ ಅಂತ ಹೇಳಿ ಈ ಎಲ್ಲ ಐಡಿಯಾಸ್ನ ನಿಮ್ಮ ಜೊತೆನೂ ಶೇರ್ ಮಾಡೋಣ. ನಿಮಗೂ ಹೆಲ್ಪ್ಫುಲ್ ಆಗ್ತೈತಿ, ನಿಮಗೂ ಐಡಿಯಾಸ್ ಬರ್ತಾವೆ ಅಂತ ಹೇಳಿ ನಾನು ಇದನ್ನು ತೋರ್ಸಾತೀನಿ. ನಂತರ ನಾನು ಕಲರ್ ಶೀಟ್ಸ್ನ ಯೂಸ್ ಮಾಡ್ಕೊಳತ್ತೀನಿ. ಆಮೇಲೆ ಏನಾದರೂ ರೈಟಿಂಗ್ಸ್, ಕಲರಿಂಗ್, ಡ್ರಾಯಿಂಗ್ ಇತ್ತಂದ್ರೆ ನಾನು ಈ ಬ್ರಷ್ ಪೆನ್ಸು ಮತ್ತು ಕಲರ್ ಜೆಲ್ ಪೆನ್ಸ್ನ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವನ್ನು ನಾನು ತೊಗೊಂಡಿಟ್ಕೊಂಡಿನಿ. ನಂತರ ಡ್ರಾಯಿಂಗಿಗೆ ಯೂಶಲ್ ಆಗಿ ಪೆನ್ಸಿಲ್, ಸ್ಕೇಲ್, ಎರೇಸರ್. ಆ ನಂತರ ಎಲ್ಲದನ್ನು ನಾವು ರೆಡಿ ಮಾಡ್ಕೊಂಡಾದ್ಮೇಲೆ ಸ್ಟಿಕ್ ಮಾಡ್ಕೊಳ್ಳೋಕೆ ಫೆವಿಕಾಲ್. ನೀವು ನಾರ್ಮಲ್ ಆಗಿ ಫೆವಿ ಸ್ಟಿಕ್ ಬರುತ್ತಲ್ಲ, ಗ್ಲೂ, ಅದನ್ನು ಯೂಸ್ ಮಾಡ್ಕೋಬೋದು. ಹೆಂಗಿದ್ರು ನಾವೆಲ್ಲ ಶೀಟ್ಸ್, ಪೇಪರ್ಸ್ನೇ ಮಾಡ್ಕೊಳತ್ತೀವಲ್ಲ, ಅದು ಈಸಿಯಾಗಿ ಸ್ಟಿಕ್ ಆಗ್ತೈತಿ. ಸ್ನೇಹಿತರ, ನೋಡಿದ್ರಲ್ಲ ಈ ವಿಡಿಯೋದಾಗ ವಿಷನ್ ಬೋರ್ಡ್ ಅಂದ್ರೆ ಏನು, ಹೆಂಗೆ ಮಾಡ್ಕೋಬೇಕು, ಅದ್ರೊಳಗೆ ಏನೆಲ್ಲ ನಾವು ಸೇರಿಸ್ಕೋಬೇಕು, ಆಮೇಲೆ ಯಾವೆಲ್ಲ ಮಟೀರಿಯಲ್ಸ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ವಿಷನ್ ಬೋರ್ಡ್ನ ಕ್ರಿಯೇಟಿವ್ ಆಗಿ ರೆಡಿ ಮಾಡ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಾಗ ಡೀಟೇಲ್ ಆಗಿ ತೋರಿಸ್ಕೊಟ್ಟೀನಿ. ನೆಕ್ಸ್ಟ್ ವಿಡಿಯೋ ಅಂದ್ರೆ ನಾಳಿನ ಪಾರ್ಟ್ 2 ವಿಡಿಯೋದಾಗ ಈ ಎಲ್ಲ ಮಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ಹೆಂಗೆ ವಿಷನ್ ಬೋರ್ಡ್ನ ನಾನು ಡೆಕೋರೇಟ್ ಮಾಡ್ಬೋದು, ರೆಡಿ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ. ಹಾಗಾಗಿ ಪಾರ್ಟ್ 2ಗೆ ವೇಟ್ ಮಾಡಿರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಅದರಿಂದ ನಮ್ಮ ಚಾನಲ್ನಾಗ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬಂದು ಸೇರ್ತಾವೆ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿಯಾಗೋಣಂತ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.